ನೆಕ್ಸ್ಟ್ ಗಿಲ್ಲಿ ಬಗ್ಗೆ. ಗಿಲ್ಲಿ ಗಿಲ್ಲಿ ಬರೀ ಕಾಮಿಡಿ ಮಾತ್ರ ಅಲ್ಲ, ಈಸ್ ಒಂಥರ ಸಿಚುಯೇಷನ್ನ ಅನಾಲಿಸ್ ಮಾಡೋದು, ಅದ್ರ ಮೇಲೆ ಒಂದು ಡಿಸಿಷನ್ ತೊಗೊಳ್ಳೋದು, ಒಂದು ಅಭಿಪ್ರಾಯ ಕೊಡೋದು, ಅದರಲ್ಲೂ ಈಸ್ ವೆರಿ ಸ್ಮಾರ್ಟ್. ಎಂಟರ್ಟೈನರ್ ಅಫ್ಕೋರ್ಸ್, ಅದ್ರ ಜೊತೆ ಅದು ಸ್ಮಾರ್ಟ್ ಆಗಿದ್ದಾನೆ. ನಿಮ್ಗೆ ಒಳಗಡೆ ಇದ್ದಾಗ ಫೀಲ್ ಆಗ್ತಿತ್ತ ಗಿಲ್ಲಿಗೆ ಇಷ್ಟೊಂದು ವೈಬ್ ಇದೆ ಹೊರಗಡೆ ಅನ್ನುವಂಥದ್ದು? ಏನಿತ್ತು, ಯಾರಿಗೆ ಸ್ವಲ್ಪ ವೈಬ್ ಇರ್ಬೋದು ಅಂತ ಅನಿಸ್ತಿತ್ತು ಒಳಗಡೆ ಇರುವಾಗ? ಅಂದರೆ ಗಿಲ್ಲಿ ನನಗೆ ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಫೀಲ್ ಆಗ್ತಿತ್ತು. ಯಾಕೆ? ಬಿಕಾಸ್ ಅವನ ಎನರ್ಜಿ ಯಾವತ್ತೂ ಡ್ರಾಪ್ ಆಗಿರೋದು ನಾನು ನೋಡಿಲ್ಲ. ಎವ್ರಿ ಡೇ ಅವನು ಒಂಥರ ಅದೇ ಇದೆ, ಅಂದರೆ ಎನರ್ಜಿ ಇನ್ ದ ಸೆನ್ಸ್ ತುಂಬ ಓಡಾಡಬೇಕು, ಏನೋ ಡ್ಯಾನ್ಸ್ ಮಾಡ್ತಿರ್ಬೇಕು ಆ ಥರ ಅಲ್ಲ. ಅವನು ಮಾತಲ್ಲಿ ಅಥವಾ ಅವನು ಎಂಟರ್ಟೈನ್ ಮಾಡ್ತಿದ್ದು ಅಥವಾ ಫನ್ ಮಾಡ್ತಿದ್ದು, ಬೇರೆಯವ್ರನ್ನ ಕಾಲು ಎಳಿತಿದ್ದು, ಅದೆಲ್ಲ ಯಾವತ್ತೂ ಕಮ್ಮಿ ಆಗಿದೆ ಅಂತ ಅನಿಸಿಲ್ಲ. ಸೊ ಅದೊಂದು ಕನ್ಸಿಸ್ಟೆಂಟ್ ಆಗಿರೋದ್ರಿಂದ ಓಕೆ ಚೆನ್ನಾಗಿ ಹೋಗ್ತಿರ್ಬೋದು ಅನ್ನೋದು ಒಂದು ಇತ್ತು. ಆ್ಯಂಡ್ ಸ್ಟಾರ್ಟಿಂಗೇ ಒಂದು ಕಿಚನ್ ಚಪ್ಪಾಳೆ ತೊಗೊಂಡಿದ್ದು, ಒಂದು ಸ್ಟ್ಯಾಂಡ್ ತೊಗೊಂಡಿದ್ದಾಗಿರ್ಬೋದು, ಬೇರೆ ವಿಷಯಕ್ಕೆ ಮಾತಾಡ್ತಿದ್ದಾಗಿರ್ಬೋದು, ಅದೆಲ್ಲ ನೋಡಿ ಹಂಗೆ ಅನಿಸ್ತಿತ್ತು. ಬಟ್ ಹೊರಗಡೆ ಬಂದಮೇಲೆ ಜನ ಅವನ್ನ ಜಾಸ್ತಿ ಇಷ್ಟಪಟ್ಟಿದ್ದಾರೆ ಅಂತ ಒಳಗಡೆ ಗೊತ್ತಿರಲಿಲ್ಲ, ಐಡಿಯಾ ಇಲ್ಲ ಯಾರಿಗೂ. ಎಸ್, ಅದು ಇಲ್ಲಿಗೂ ಮೇ ಬಿ ಇರ್ಲಿಕ್ಕಿಲ್ಲ ಅಥವಾ ಇರ್ಬೋದು, ಬಟ್ ಇಲ್ಲ ಅನ್ನೋ ಥರನೇ ಮಾತಾಡ್ತಿದ್ದ ಅವನು. ಯಾಕಂದರೆ ಯಾವಾಗಲೂ ಒಂದು 7 ವಾರ ತುಂಬಿಸ್ಬಿಟ್ರೆ ಸಾಕು ಅಂತ ಹೇಳುವ, 8 ವಾರ ತುಂಬಿಸ್ಬಿಟ್ರೆ ಸಾಕು ಅಂತ ಹೇಳ್ತಿದ್ದ. 10 ವಾರ ತುಂಬಿಸ್ಬಿಟ್ರೆ ನಾನು ಬಿಗ್ ಬಾಸಲ್ಲಿ 10 ವಾರ ಇದ್ದೆ, ಒಂದು ಮರ್ಯಾದೆ ಉಳಿಯುತ್ತಪ್ಪ ಅಂತ ಹೇಳ್ತಿದ್ದ. ಬಟ್ ಅದು ಅಗೇನ್ ಅವ್ನು ಗೊತ್ತಿಲ್ಲದೆ ಹೇಳ್ತಿದ್ನೋ ಅಥವಾ ಅದು ಕಾಮಿಡಿಯಾಗಿ ಹೇಳ್ತಿದ್ನೋ, ಇಟ್ಸ್ ಅಗೇನ್. ಯಾಕಂದ್ರೆ 11 ಸೀಸನನ್ನ ಅರ್ದು ಕುಡ್ದು ನೀರು ಕುಡ್ದಂಗೆ ಅದು ಅವ್ನು ಸೀಸನ್ಸ್ ನೋಡಿದಾನೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಅವನು ಇಲ್ಲ ನೋಡಿಲ್ಲ ನಾನು ಅಂತಾನೆ ಹೇಳಿದ್ದ. ವೀಕೆಂಡ್ವರೆಗೂ ನಮಗೆ ಗೊತ್ತಿರಲಿಲ್ಲ. ಸೊ